दीक्षा गुरुवे शिक्षा गुरुवे रक्षा गुरुवे सर्वागमोक्त कला गुरुवे शिवयोग धर्मार्थ भोग गुरुवे त्याग गुरुवे सुधी गुरुवे वाचा गुरुवे भवरोगहर शरणाग बसव महा गुरुनिमि ವಿಶ್ವಗುರು ಮಹಾಮಾನವತಾವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮಹಾಮಹಿಮನು ಬಯಲುಕಾಯಿ ಸಿದ್ಧರು ಶೂನ್ಯ ಪೀಠಾಧ್ಯಕ್ಷರಾದಂತಹ ಅಲ್ಲಮ ಪ್ರಭುದೇವರನ್ನು ಚಿನ್ಮಯ ಜ್ಞಾನಿ ಶ್ರೀಸ್ಥಳ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ವೇದಿಕೆಯ ಮೇಲೆ ಉಪಸ್ಥಿತವಿರುವಂತಹ ಪೂಜ್ಯ ಶಿವದೇವಿ ಮಾತಾಜಿಯವರಲ್ಲಿ ಶರಣವನ್ನು ಸಲ್ಲಿಸಿ ಅತಿಥಿಗಳಾದಂತಹ ಮಲ್ಲಣ್ಣ ಎರಿಕಿತ್ತೂರ್ ಅವರೇ, ದ್ಯಾಮಣ್ಣ ಸಂಗೊಳ್ಳಿಯವರೇ ಮತ್ತು ನೀಲ್ಕುಮಾರ್ ಅವರೇ ಹಾಗೂ ದೇವರೆಡ್ಡಿ ಅವರೇ ಮತ್ತು ಇವತ್ತಿನ ಉಪನ್ಯಾಸಕರಾಗಿ ತಮ್ಮ ಅನುಭವಗಳನ್ನೇ ಹಂಚಿಕೊಂಡಂತಹ ಗೌರೀಶಂಕರ್ ಕರೋಶಿ ಅವರೇ ಮತ್ತು ಆಮಂತ್ರಿತರಾಗಿ ಅಂದರೆ ದಾಸೋಹಿಗಳಾಗಿ ಆಗಮಿಸಿರುವಂತಹ ರುದ್ರಪ್ಪ ಮುನ್ನೋಳಿ ಮಾಜಿ ಸೈನಿಕ ಅವರೇ, ಬೆಂಗಳೂರಿಂದ ಆಗಮಿಸಿರುವಂತಹ ಉಚ್ಚ ನ್ಯಾಯಾಲಯದ ವಕೀಲರಾದಂತಹ ಸುಭಾಷ್ ಶೆಟ್ಟರ್ ಅವರೇ ಮತ್ತು ಏನು ತಮ್ಮ ಅನುಭವ ಹಂಚಿಕೊಂಡ ಶಿಕ್ಷಕಿ ಸುನೀತಾ ಅವರು, ಸುಭಾಷ್ ಅವರ ಅಕ್ಕ, ಸ್ವಂತ ಅಕ್ಕ ಸುನೀತಾ ವೀರೇಶ್ ಪಟ್ಟಣಶೆಟ್ಟಿ ಅವರೇ ಮತ್ತು ಜಮಖಂಡಿಯಿಂದ ಆಗಮಿಸಿರುವಂತಹ ಮಹಾನಂದ ಸೋನಾರ್ ಅವರೇ ಮತ್ತು ಮಹಾರಾಷ್ಟ್ರದಿಂದ ಉಪವಾಸಕ್ಕಾಗಿ ಒಂದು 8-10 ಜನ ಬಂದಿದ್ದಾರೆ, 8 ಜನ ಬಂದಿದ್ದಾರೆ. ಅದರಲ್ಲಿ ಒಬ್ಬರು ನಿವೃತ್ತ ಶಿಕ್ಷಕರು ಮತ್ತು ಇನ್ನೊಬ್ಬರು ಮುಂದೆ ಇದೇ ತಿಂಗಳು ನಿವೃತ್ತ ಆಗ್ತಾ ಇರ್ತಕ್ಕಂಥವ್ರು. ಅದಕ್ಕೆ ಮಾದೇವಪ್ಪ ಕೊನೆಗೆ ಸನ್ಮಾನ ಮಾಡಿರಲ್ಲ, ರಾಷ್ಟ್ರೀಯ ಬಸವನ ಖೋಜನ್ ಮಾಡಿ ಆ ಊರಲ್ಲಿ ಮೊಟ್ಟ ಮೊದಲು ಬಸವ ತತ್ವ ಪ್ರಸಾರ ಆಗಕ್ಕೆ ಮಾದೇವಪ್ಪನೇ ಕಾರಣ. ಆ ಮಾದೇವಪ್ಪ ಸಂತಿ ಅವ್ರು ಜ್ಞಾಪಿಸಿದರು, ಹಿಂಗೆ ಮಲ್ಲಿಕಾರ್ಜುನ್ ಕಾರಂಜಿ ಸಾರಿಗೆ ಕನ್ನಡವರು ನಿವೃತ್ತಿ ಆಗಿರಲ್ಲ, ರಾಮಣ್ಣ ಕನ್ನಡ ಅವ್ರಿಗೆ ಒಂದು ಸನ್ಮಾನ ಮಾಡೋಣ ಮಹಾಮನೆಯಿಂದ, ಹಾಗೆ ಆಶೀರ್ವಾದ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಕಾರಂಜಿಯವರು ಇನ್ನೂ ಒಂದು ವಿಶೇಷ ದಾಸೋಹ ಸೇವೆಯನ್ನು ಒಪ್ಕೊಂಡಿದ್ದಾರೆ. ನಮ್ಮ ನೀಲಮರ್ತ ಹೇಳಿದ್ದಾರೆ, ಮುಂದಿನ ತಿಂಗಳು ಅಂದರೆ ಜೂನ್ ತಿಂಗಳು ಏನು ನಿಸರ್ಗ ಜ್ಞಾನಾಮೃತ ಬರುತ್ತಲ್ಲ, ಅದರದ್ದು ಒಂದು ತಿಂಗಳು ದಾಸೋಹ ಸೇವೆಯನ್ನು ಮಲ್ಲಿಕಾರ್ಜುನ್ ಕಾರಜಣಿಯವರು ವಹಿಸ್ಕೊಳ್ತಾ ಇದ್ದಾರೆ. ಅಂದರೆ ನಾನು ಅಂದ್ಕೊಂಡಿದ್ದೆ ಇನ್ನೇನು ಮಹಾಮನೆಯಿಂದ ನಾವೇ ಮಾಡಿಸ್ಕೊಳ್ಳೋಣ ಅಂತೇಳಿ. ಒಂದು ದಿವಸ ಗೊತ್ತಿಲ್ಲ ಅದು ಯಾರಿಗೂ, ನೀಲಮರ ಅಂದ್ರೆ ಇಲ್ಲ, ಒಂದು ಗಮನಕ್ಕೆ ತೊಗೊಂಬಂದು ಟಿವಿ ಯೂಟ್ಯೂಬಲ್ಲಿ ಕೇಳಿಸ್ಕೊಳ್ಳೋರು ಇರ್ತಾರೆ, ಯಾರಾದರೂ ದಾಸೋಹಿಗಳು ಸಿಗ್ಬೋದು ಹೇಳಿ. ಮತ್ತು ಈ ಸಾರಿ ಈ ತಿಂಗಳು ನೀಲಮ್ಮ ಟುಬಾಕಿ ಅವರು ಏನು ನಮ್ಮ ಆಫೀಸಲ್ಲಿ ಕೂತಿರ್ತಾರಲ್ಲ, ನನಗೆ ಓದಿ ಹೇಳ್ತಾರಲ್ಲ, ಅವರೇನೆ ದಾಸೋಹ ಸೇವೆಯನ್ನು ಅಂದರೆ ನಿಸರ್ಗ ಜ್ಞಾನ ಅಮೃತದ ದಾಸೋಹವನ್ನು ಅಂದರೆ ಪ್ರಾಯೋಜಕತ್ವವನ್ನು ವಹಿಸ್ಕೊಂಡಿದ್ದಾರೆ. ಅವ್ರ ತಾಯಿ ಲಕ್ಷ್ಮೀ ಕರವೀರಪ್ಪ ಟುಬಾಕಿಯವರ ಹೆಸರಿನಲ್ಲಿ ಈ ಮೇ ತಿಂಗಳು ಕಾರ್ಯಕ್ರಮವನ್ನು ನೀಲಮರೇ ವಹಿಸ್ಕೊಂಡಿದ್ದಾರೆ. ನಾನು ಹೇಳಿದೆ, ಬೇಡ, ನಾವು ಏನು ಭಾಳ ಸಂಬಳ ಕೊಡೋಂಗಿಲ್ಲ, ಭಾಳ ಫೆಸಿಲಿಟೀಸ್ ಏನಿಲ್ಲ ಅಂತಂದರೂ ಕೂಡ ಇಲ್ಲ, ತುಂಬ ದಿವಸದಿಂದ ನಾನು ವಹಿಸ್ಕೋಬೇಕಂತ ಅಂದ್ಕೊಂಡಿದ್ದೆ, ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಮತ್ತು ಈಗ ಅವಕಾಶ ಸಿಕ್ಕಿದೆ.
ನೀವು ಅವಕಾಶ ಮಾಡಿಕೊಡ್ಲೇಬೇಕು ಅಂತಂದರು. ಈ ತಿಂಗಳು ನೀಲಮ್ಮ ಟೊಬಾಕಿಯವರ ಸ್ಪಾನ್ಸರ್ಶಿಪ್ ಅಂದರೆ ಪ್ರಾಯೋಜಕತ್ವದಲ್ಲಿ ನಿಸರ್ಗ ಜ್ಞಾನ ಅಮೃತ ನಡೆದಿದೆ. ಮತ್ತು ವಹಿಸ್ಕೊಳ್ಳೋರು ಸಿಕ್ಕಿದ್ದಾರೆ. ಶ್ರೀಮತಿ ಮಾನಂದ ಸೋನಾರ್ ಅವರು 5 ವಾರ ಬರುತ್ತೆ. ಅವರು 17,200 ರೂಪಾಯಿ ದಾಸೋಹ ನಿಸರ್ಗ ಜ್ಞಾನ ಅಮೃತಕ್ಕೆ ಪ್ರಾಯೋಜಕರು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ವಿಶ್ವಗುರು ಬಸವಣ್ಣನವರು ದಯಾಮಯನಂತ ಪರಮಾತ್ಮ ಸನ್ಮಾನವನ್ನು ಉಂಟು ಮಾಡಲಿ ಅಂತ ಹೇಳ್ಕೊಂಡು ಹಾರೈಸ್ತಾ, ಇನ್ನು ಈ ದುರ್ಗಾ ಹಿ ರಾಮಣ್ಣನವ್ರ ಬಗ್ಗೆ ಬಹಳ ಚೆನ್ನಾಗಿ ಕಾರ್ಯಕ್ರಮ ಆಯಿತು. ಯಾವ ಕಾರ್ಯಕ್ರಮ ಆಯೋಜಿಸ್ಕೋಬೇಕು ಅಂತೇಳಿ ಕ್ಯಾಲೆಂಡರ್ ನೋಡಿದ್ವಿ. ನಮ್ಮ ಶರಣರದ್ದು ಆಯಾ ತಿಂಗಳದ್ದು ಇಬ್ಬಿಬ್ರದ್ದು ಹಾಕ್ತಿರ್ತಾರೆ. ಬೇರೆ ಶರಣರದ್ದಿತ್ತು, ಅವ್ರ ಕಾರ್ಯಕ್ರಮ ಮಾಡಿದ್ವಿ ಇಲ್ಲಿ. ಅದಕ್ಕೆ ದುರ್ಗಾ ಹಿ ರಾಮಣ್ಣಂದು ಭಾಳ ದಿವಸ ಆಗಿತ್ತು, ಹಿಂದೆ ಮಾಡಿದ್ವಿ. ಆದರೆ ಇತ್ತೀಚೆಗೆ ಮಾಡಿರಲಿಲ್ಲ, ಈಗ 1-2-3 ವರ್ಷದಿಂದ ಮಾಡಿರಲಿಲ್ಲ ಅಂತ ಕಾಣಿಸುತ್ತೆ. ದುರ್ಗಾ ಹಿ ರಾಮಣ್ಣನ ಮಾಡಬೇಕು ಅಂತ ಕೂಡಲೇ ಎಲ್ಲ ಗೌರಿಶಂಕರ್ ಅವ್ರ ನೆನಪಾಯ್ತು. ಗೌರಿಶಂಕರ್ ಎಂಜಿನಿಯರಿಂಗ್ ಮಾಡಿರೋದು, ಅವ್ರದ್ದು ಎಂಜಿನಿಯರಿಂಗ್, ಕಂಪ್ಯೂಟರ್ ಇಂಜಿನಿಯರಿಂಗ್ ಕಾಣ್ತಲ್ಲ ಏನು ಗೌರಿಶಂಕರ್, ಬಯೋಟೆಕ್ನಾಲಜಿ ಅಂದರೆ ಸ್ಪಿರುಲಿನ ಲೈನ್ ಅವ್ರದ್ದು. ಅದನ್ನ ಎಂಜಿನಿಯರಿಂಗ್ ಮಾಡಿಸುವಾಗಲೇ ಅವ್ರ ತಾಯಿ ತಂದೆಗಳು ಒಂದು ಮಾತು ಹೇಳಿದ್ರಂತ, ನಾನು ಅಂದರೆ ಅವ್ರು ಇಂಗ್ಲೆಂಡಿಗೆ ಕಳಿಸಿದ್ರು ಓದಿಸೋಕ್ಕೋಸ್ಕರ. ಅಲ್ಲಿ MS ಅಂತ ಮಾಡ್ತಾರೆ ಅಂತ ಅನ್ಸುತ್ತೆ. ಇಂಜಿನಿಯರಿಂಗ್ ಪದವಿಗೆ ಅವರು ಏನೋ MS ಅಂತ ಕಾಣ್ತಾರೆ. ಅಲ್ಲಿಗೆ ಕಳಿಸ್ತೀವಿ ಅಂತ ಅವ್ರ ಅಪ್ಪ ಅವರು ಬ್ಯಾಂಕಲ್ಲಿದ್ದರು, ಅವ್ರ ಅಮ್ಮನ ಬ್ಯಾಂಕಲ್ಲಿದ್ದರು. ಹಂಗಾಗಿ ಇಂಗ್ಲೆಂಡಿಗೆ ಕಳಿಸ್ಬೇಕು ಮಗನ ಅಂತಂದಾಗ ಇವ್ರಿಗೆ ಹೋಗೋಕೆ ಅಷ್ಟಿಷ್ಟ ಇಲ್ಲ. ಆದರೂ ತಾಯಿ ತಂದೆ ಆಸೆ, ಒಬ್ಬನೇ ಮಗ ಅಂತ ಕಾಣುತ್ತೆ, ಒಬ್ಬ ಮಗಳು ಒಬ್ಬ ಮಗ. ನನ್ನ ಮಗನ ವಿದೇಶದಲ್ಲಿ ಓದಿಸ್ಬೇಕು ಅಂತ ಅವ್ರ ಅಪೇಕ್ಷೆ. ಇಲ್ಲ, ನಾನು ಹೋಗ್ತೀನಿ, ನಿಮ್ಮ ಅಪೇಕ್ಷೆ ಮೇಲೆ ನಾನು ಇಂಗ್ಲೆಂಡ್ಗೆ ಹೋಗ್ತೀನಿ. ಆದರೆ ಬಂದ ಮೇಲೆ ನಾನು ಗೋಶಾಲೆಯನ್ನೇ ಮಾಡೋದು, ಡೈರಿಯನ್ನೇ ಮಾಡೋದು. ಅದಕ್ಕೆ ಒಪ್ಪಿಗೆ ಕೊಡಂಗಿದ್ರೆ, ಅಂದರೆ ಗೋಶಾಲೆ ಮಾಡೋಕ್ಕೆ ಒಪ್ಪಿಗೆ ಕೊಡಂಗಿದ್ರೆ, ಡೈರಿ ಮಾಡೋಕ್ಕೆ ಒಪ್ಪಿಗೆ ಕೊಡಂಗಿದ್ರೆ ನನ್ನ ಇಂಗ್ಲೆಂಡಿಗೆ ಕಳಿಸಿ, ಇಲ್ಲಾಂದ್ರೆ ಕಳಿಸ್ಬೇಡಿ ಅಂತ ಹೇಳಿದೆ. ಅಂದರೆ ಈ ಯುವಕರುಗಳಿಗೆ ಇಂತಹ ಒಂದು ದೃಢತೆ ಈಗಿನ ಕಾಲದಲ್ಲಿ ಬರೋರು ತುಂಬ ಕಡಿಮೆ. ತುಂಬ ಚಂಚಲ ಇರ್ತದೆ ಮನಸ್ಸು. ಒಂದು ನಿರ್ದಿಷ್ಟ ತತ್ವದ ಬಗ್ಗೆ ಒಂದು ಏನು ಇರೋದೇ ಇಲ್ಲ. ಅಂಥದ್ರಲ್ಲಿ ವಿದೇಶಕ್ಕೆ ಹೋಗ್ಬೇಕಾದ್ರೆ ತಾಯಿ ತಂದೆಗಳಿಗೆ ಆ ಮಾತು ಹೇಳಬೇಕಾದ್ರೆ ಆ ಕೆಚ್ಚು, ಆ ಧೈರ್ಯ ಮತ್ತು ಆ ನಿಸರ್ಗ ಪ್ರೇಮ, ಪರಿಸರ ಪ್ರೇಮ, ಕೃಷಿ ಪ್ರೇಮ ಇದ್ರ ಮಾತ್ರ ಹೇಳಕ್ ಸಾಧ್ಯ. ಅವ್ರು ಕಳಿಸಿದ್ರು, ಆಯ್ತಪ್ಪ ಹೋಗಪ್ಪ ಅಂತಂದ್ರು. ಓದಿ ಬಂದರು. ಬಂದ್ಮೇಲೆ 2014ರಲ್ಲಿ ಮೊದಲು ಮಾಡಿದ ಕೆಲಸ ಅವರು ಅಂದರೆ ನಮ್ಮ ಮನಗುಂಡಿಯಲ್ಲಿ ಒಂದು 3 ಎಕರೆ ಜಾಗ ತಗೊಂಡು, ಆ ಕಡೆ ನಾವೇನು ನಿಗದಿ ಪಾದಯಾತ್ರೆ, ದೇವರ ಬಳಿ ಪಾದಯಾತ್ರೆ ಹೋಗ್ತಿದ್ವಲ್ಲ, ಇವರು ಡೈಲಿ ಮುಂದೆ ಹೋಗ್ತಾ ಇದ್ವಿ, ಇವ್ರ ಜಮೀನು ಮುಂದೆ ಹೋಗ್ತಾ ಇದ್ವಿ. ರಾತ್ರಿ ಇರ್ತಿತ್ತಲ್ಲ, ಹಂಗಾಗಿ ಅವ್ರು ಇರ್ತಿರ್ಲಿಲ್ಲ, ಹಂಗಾಗಿ ಮಾತಾಡಿಸ್ತಿರ್ಲಿಲ್ಲ ನಾವು. ಅಲ್ಲೇ ಆ ಜಾಗ ಮಾಡಿದ್ದಾರೆ. ಆ ಜಾಗ ತಗೊಂಡ್ರು. ಮೊದಲು ಹಾಲಿಗೆ ಅವರೇ ತಮ್ಮ ಅನುಭವ ಹೇಳ್ಬಿಟ್ಟಿದ್ದಾರೆ. ಈಗ ಹಾಲಿಗಾಗಿ ನಾನು ಹಸು ಸಾಕಿದೆ, ಆದರೆ ಹಾಲಿಗಾಗಿ ಅಲ್ಲ, ಸಗಣಿಗಾಗಿ ಗೊಬ್ಬರ ತಯಾರು ಮಾಡೋಕ್ಕೋಸ್ಕರ ನಾವು ಮಾಡಿದ್ವಿ ಅಂತ ಹೇಳಿದ್ರು. ಆಶ್ಚರ್ಯ ಮತ್ತು ಸಂತೋಷ ಏನಪ್ಪ ಅಂತಂದರೆ, ಒಂದು ತಿಂಗಳಿಗೆ ಎಷ್ಟು 2,000 ಚೀಲನ, ಒಂದು ತಿಂಗಳಿಗೆ 2,000 ಚೀಲ ಗೊಬ್ಬರ ತಯಾರು ಮಾಡ್ತಾ ಇದ್ದಾರೆ ಅಂತಂದ್ರೆ ಬಹಳ ದೊಡ್ಡ ಸಾಧನೆ. ಮೊನ್ನೆ ಬೇರೆ ಊರಿನ ಒಂದಿಬ್ರು ಬಂದಿದ್ರು ರೈತರು ಗೊಬ್ಬರ ತಗೊಂಡೋಗಕ್ಕೆ ಅಂತ. ಇಲ್ಲಿ ಬಂದ್ರು, ಮಾಮನೆಗೆ ಬಂದು ಎಲ್ಲಿ ಹೊರಟಿದಿರಪ್ಪ ಅಂದ್ರೆ, ಇಲ್ಲ ಗೌರಿಶಂಕರ್ ಹತ್ರ ನಾವು ಗೊಬ್ಬರ ಚೀಲ ತಗೊಳಕ್ಕೆ ಹೊರಟಿದ್ದೀವಿ. ಆಮೇಲೆ ಕೇಳಿದೆ, ಎಷ್ಟು ಚೀಲ, ಎಷ್ಟು ಕೆಜಿ ಮಾಡಿರ್ತಾರೆ ಅವರು? 40 ಕೆಜಿನ 50 ಕೆಜಿನ? 50 ಕೆಜಿನ 40 ಕೆಜಿದು 400 ರೂಪಾಯಿ ಅಂತ ಹೇಳಿದ್ರು. ತುಂಬ ಸಸ್ತ ಹಾಗಂತ, ತುಂಬ ಸಸ್ತ. ನಿಮ್ಮ ಈ ಏನು DIP ಹೋಲಿಸ್ಕೊಂಡ್ರೆ ಸರ್ಕಾರಿ ಗೊಬ್ಬರ ಎಷ್ಟಿದೆ ಇವಾಗ? 50 ಕೆಜಿಗೆ 1,300 ರೂಪಾಯಿ. 50 ಕೆಜಿ ಚೀಲಕ್ಕೆ, ಪ್ಯಾಕೆಟ್ಗೆ 1,300 ರೂಪಾಯಿ ಇದೆ. ಅದೇನು ಸಬ್ಸಿಡಿ ಕೊಟ್ಟು ಕೇಂದ್ರ ಸರ್ಕಾರ ಅದಕ್ಕೆ ಹೆಚ್ಚು ಕಡಿಮೆ ಒಂದು 700 ರೂಪಾಯಿನ 800 ರೂಪಾಯಿನ ಸಬ್ಸಿಡಿ ಕೊಡುತ್ತೆ, ಹೌದಿಲ್ಲ? ಅದಕ್ಕೆ ವಿದೇಶದಿಂದ ತರಿಸ್ಬೇಕು ಅದನ್ನ.
ಅಂದ್ರೆ ನಮ್ಮ ಭಾರತಕ್ಕೆ ಎಷ್ಟು ತೊಂದರೆ ಆಗ್ತಿದೆ ಅಂತಂದ್ರೆ, ಒಬ್ಬ ಸಾವಯವ ಕೃಷಿಕ ತಯಾರಾದರೆ ದೇಶಭಕ್ತ ತಯಾರಾದಂಗೆ. ದೇಶಭಕ್ತ ತಯಾರಾದಂಗೆ. ಯಾಕಂದ್ರೆ ನಾವು ಒಂದು ಪಾಕೆಟ್ ಗೊಬ್ಬರ ಖರೀದಿ ಮಾಡೋದು ಬಿಟ್ರೆ ನಮ್ಮ ದೇಶದ ದುಡ್ಡು ಅವ್ರಿಗೆ ಹೋಗ್ಲಿಲ್ಲ, ನಮ್ಮ ದೇಶದಲ್ಲಿ ಉಳಿತು. ಆದ್ರಿಂದ ಅದು ಸಾವಯವ ಕೃಷಿಕರು ಹೆಚ್ಚು ತಯಾರಾಗಬೇಕು. ಗೌರಿಶಂಕರ್ ಅಂತ ಅವರು ಹೆಚ್ಚು ತಯಾರಾಗಬೇಕು. ನನಗೆ ವಿಚಿತ್ರ ಅನ್ನಿಸ್ತು, ಅವರು ಬರೀ 8 ಆಕಳು ಇಟ್ಕೊಂಡಿದ್ದಾರೆ ಅಷ್ಟೇ. ಇವಾಗ ಮೊದಲು ಒಂದು 15-20 ಇತ್ತು, ಈಗ 8 ಆಕಳು ಅಂದ್ರೆ ಮಾಡಕ್ ಕಷ್ಟ ಆಗುತ್ತೆ, ಆಳುಗಳ ಸಮಸ್ಯೆ ಆಗಿ 8 ಆಕಳು ಮಾತ್ರ ಇಟ್ಕೊಂಡಿದ್ದಾರೆ. ಅದರಲ್ಲಿ ಒಂದು ತಿಂಗಳಿಗೆ ಬೇರೆ ಕಳೆ, ಹುಲ್ಲು, ಆಮೇಲೆ ತಿನ್ಬಿಟ್ಟಿದ್ದು ಸೊಪ್ಪೆ ಇದೆಲ್ಲ ಸೇರಿಸಿ ಗೊಬ್ಬರ ಮಾಡಿ ಒಂದು ತಿಂಗಳಿಗೆ 2000 ಚೀಲ ತಯಾರು ಮಾಡ್ತಿದ್ದಾರೆ. ಅಂದ್ರೆ ನಮ್ಮ ಆಶ್ರಮದಲ್ಲಿ ನೀವು ಯಾರಾದ್ರೂ ಸೇವೆ ಮಾಡಕ್ ಬಂದ್ರೆ ನಾವು ಹೆಚ್ಚು ಕಡಿಮೆ 5000 ಚೀಲ ತಯಾರು ಮಾಡ್ಬೋದು. ಮತ್ತೆ 2000 ಚೀಲ ಎಲ್ಲದೂ ಹೋಗ್ತಾ ಇದ್ದಾರೆ, ದೂರದಿಂದ ಬಂದು ತಗೊಂಡು ಹೋಗ್ತಿದ್ದಾರೆ. ನಾವು 5000 ಚೀಲ ತಯಾರು ಮಾಡಿದ್ರು ತಗೊಂಡು ಹೋಗ್ತಾರೆ, ಅವರೇ ಕೊಡಿಸ್ತಾರೆ ಅಷ್ಟು. ಆದ್ರೆ ನಮ್ಮಲ್ಲಿ ಆಳುಗಳ ಸಮಸ್ಯೆ ಇದೆ. ಅದು ದೊಡ್ಡ ಗುರಿ ಇಟ್ಕೊಂಡಿದ್ದೀವಿ. ಅದರದ್ದೇನಾರ ಇರಲಿ, ಅದನ್ನ ಅಂದ್ರೆ ಗೋಶಾಲೆಯಿಂದ ಇಷ್ಟು ಉಪಯೋಗ ಇದೆ, ಉಪಕಾರ ಇದೆ, ಭೂಮಿಗೆ ಉಪಕಾರ ಇದೆ, ದೇಶದ ಎಕಾನಮಿ ಅಂದ್ರೆ ಆರ್ಥಿಕತೆ ಮೇಲೆ ಗೋವುಗಳದ್ದು ಮತ್ತು ನಮ್ಮ ಸಾವಯವ ಕೃಷಿ ಪರಿಣಾಮ ಮಾಡುತ್ತೆ. ಮತ್ತೆ ನಮ್ಮ 12ನೇ ಶತಮಾನದ ಯಾವ ಶರಣರು ಕೂಡ ಇದ್ದಿದ್ರೆ, ಈಗ ಹುಟ್ಟು ಬಂದ್ರೆ 12ನೇ ಶತಮಾನದ ಯಾವ ಶರಣರು ಕೂಡ ಈ ರಸಗೊಬ್ಬರ ಅಲ್ವೇ ಅಲ್ಲ, ಜಡಗೊಬ್ಬರ ಅಂತ ಅಂದ್ರೆ ಇನ್ನು ಫರ್ಟಿಲೈಸರ್ ಅಂತ ಇಂಗ್ಲಿಷಲ್ಲಿ, ಅದನ್ನ ಕನ್ನಡದಲ್ಲಿ ರಸಗೊಬ್ಬರ ಅಂತ ಹೇಳಿದ್ದಾರೆ. ರಸನೆಲ್ಲ ತೆಗೆದು ಹಾಕ್ಬಿಡುತ್ತೆ. ಹೇಳಿದ್ರಲ್ಲ ಈಗ ಮಾತಾಜಿಯವರು, ಆಗಿನ ಕಾಲದಲ್ಲಿ ಕೊತ್ತಂಬರಿ ತಗೊಂಡ್ಬಂದ್ರೆ ಘಮ ಅಂತಿತ್ತು, ಸಬ್ಬಸ್ಗೆ ತಗೊಂಡ್ಬಂದ್ರೆ ಘಮ ಅಂತಿತ್ತು, ಕರಿಬೇವಿನ ಸೊಪ್ಪು ಘಮ ಅಂತಿತ್ತು. ಈಗ ಯಾಕೆ ರುಚಿ ಕಳ್ಕೊಂಡಿದೆ, ಗಂಧ ಕಳ್ಕೊಂಡಿದೆ ಅಂದ್ರೆ ಈ ರಸಗೊಬ್ಬರ ತಯಾರು ಮಾಡೋದು ಖನಿಜಗಳಿಂದ, ಅಂದ್ರೆ ಲೋಹಗಳಿಂದ ತಯಾರು ಮಾಡ್ತಾರೆ. ಒಬ್ಬ ಡಾಕ್ಟರ್ ಹೇಳಿದಾನೆ, 2ನೇ ಮಹಾಯುದ್ಧ ಮುಗಿದ ಮೇಲೆ ಅಂದ್ರೆ 1945 ಈಚೆಗೆ ಪರಿಸರಕ್ಕೆ ನಾವು ಸುಮಾರು 60,000 ಕೃತಕ ರಾಸಾಯನಿಕಗಳನ್ನು ಸೇರಿಸ್ತಾ ಇದ್ದೀವಿ. ಭೂಮಿ ಮೂಲಕ, ಔಷಧಿ ಮೂಲಕ. ನಿಮ್ಮ ಔಷಧಿಗಳೆಲ್ಲ ಅಲೋಪತಿ ಮೆಡಿಸನ್ ಎಲ್ಲ ರಾಸಾಯನಿಕಗಳೇ. 60,000ಕ್ಕಿಂತ ಹೆಚ್ಚು ರಾಸಾಯನಿಕಗಳನ್ನ ಪರಿಸರಕ್ಕೆ ಬಿಟ್ಟಿದ್ದೀವಿ. ಈ ಪರಿಸರ ಕೆಡಲಾರ್ದೆ ಏನಾಗುತ್ತೆ? ಇವತ್ತಿಗೂ ನಾವು ಆರೋಗ್ಯವಾಗಿದ್ದೀವಿ, ಆನಂದವಾಗಿದ್ದೀವಿ ಅಂದ್ರೆ ಅದೇ ದೊಡ್ಡ ಪವಾಡ. 12ನೇ ಶತಮಾನದಲ್ಲಿ ಅವರು ಅವತಾರ ಪುರುಷರು ಅಂತ ಹೇಳ್ತಾರೆ. ಅವತ್ತು ಒಳ್ಳೆ ಪರಿಸರ ಇತ್ತು, ಒಳ್ಳೆ ಭೂಮಿ ಇತ್ತು, ಒಳ್ಳೆ ನೀರಿತ್ತು, ಒಳ್ಳೆ ಗಾಳಿ ಇತ್ತು. ಇದು ಯಾವ ಪೆಟ್ರೋಲ್ ಯಾವುದು ಇರಲಿಲ್ಲ. ಇವತ್ತೆಲ್ಲದೂ ಪೊಲ್ಯೂಷನ್ ಮಾಡ್ತಾ ಇದ್ದೀವಿ, ಎಲ್ಲದೂ ಮಾಲಿನ್ಯ ಮಾಡ್ತಾ ಇದ್ದೀವಿ. 60,000ಕ್ಕಿಂತ ಹೆಚ್ಚು ರಾಸಾಯನಿಕಗಳನ್ನು ಸೇರಿಸಿದೀವಿ ಅಂದ್ರೆ ಗಾಳಿ ಎಷ್ಟು ಕೆಟ್ಟಿದೆ, ನೀರೆಷ್ಟು ಕೆಟ್ಟಿದೆ, ಭೂಮಿ ಅದಕ್ಕೆ ಶಕ್ತಿ ಬಂದಿದೆ. ಗೊತ್ತಾಯ್ತಲ್ವಾ? ನಿಮಗೂ ಆ ಶಕ್ತಿ ಬರುತ್ತೆ. ಅದಕ್ಕೆ ಅದನ್ನ ಮಾತ್ರೆಗಳು, ಗ್ಲೂಕೋಮೀಟ್ರು, ಇನ್ಸುಲಿನ್ ಎಲ್ಲವೂ ಬೇರೆ ದೇಶದಿಂದನೇ ಬರಬೇಕು. ಅಲ್ಲಿಂದ ತಯಾರಾಗಿ ಬರೋದು, ಆ ಕಂಪನಿಗಳಿಂದ ಬರ್ತಕ್ಕಂಥ. ನಮ್ಮ ದುಡ್ಡು ಎಷ್ಟು ಬೇರೆ ದೇಶಕ್ಕೆ ಹೋಗ್ತಾ ಇದೆ ಲೆಕ್ಕ ಹಾಕಿ. ಅದಕ್ಕೆ ನೀವು ಯಾರಾದ್ರೂ ಸಕ್ಕರೆ ಕಾಯಿಲೆ ಮಾತ್ರೆ ತಗೊಳ್ತಾ ಇದ್ರೆ ಖಂಡಿತ ನಾಳೆಯಿಂದನೇ ಬನ್ನಿ. ಮಾತ್ರೆ ಇದ್ದಂಗೆ ಮಾಡ್ತೀನಿ. ಶುಗರ್ ಇರಲಿ, BP ಇರಲಿ, ಒಬೆಸಿಟಿ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ನವರು ಮಾತ್ರೆ ಇದ್ದಂಗೆ ಬದುಕ್ಬೋದು. ಸ್ವಲ್ಪ ಕಷ್ಟ ಇದೆ, ಅದು ನೀವು ಸಾಧನೆ ಮಾಡಿದ್ರೆ ಬದುಕ್ಬೋದು. ಖಂಡಿತ ಥೈರಾಯ್ಡ್ ಮಾತ್ರೆ ಇಲ್ಲದಂಗೂ ಬದುಕ್ಬೋದು. ಆ ಎಲ್ಲ ಕಾಯಿಲೆಗಳಿಗೆ ಮಾತ್ರೆ ಇಲ್ಲ ಅಂದಂಗೆ ಬದುಕೋಣ. ಜೊತೆಗೆ ಸಾವಯವ ಕೃಷಿ, ಈಗ ನಮ್ಮ ಈ ಜಮೀನೇನಿದೆ ಇದು ಮತ್ತು ಪಕ್ಕದ ಜಮೀನು ತಗೊಂಡಿದೀವಲ್ಲ, ಈಗ 4 ಎಕರೆ 17 ಗುಂಟೆ, ಇದು ಯಾವುದಕ್ಕೂ ನಾವು ಗೊಬ್ಬರ ಹಾಕ್ಲಾರ್ದಂಗೆ ನೋಡ್ಕೊಳ್ತೀವಿ. ಮಾವಿನ ಗಿಡಗಳಿದ್ದಾವೆ, ಚಿಕ್ಕು ಗಿಡಗಳಿದ್ದಾವೆ. ಒಂದೇ ಒಂದು ರಸಗೊಬ್ಬರದ ಚೀಲವನ್ನ, ಜಡಗೊಬ್ಬರದ ಚೀಲವನ್ನು ಹೊರಗಡೆ ತರಲ್ಲ, ಒಂದೇ ಒಂದು ಬಾಟ್ಲಿ ಔಷಧಿ ತರಲ್ಲ, ಒಂದೇ ಒಂದು ಕಳೆನಾಶಕ ತರಲ್ಲ. ಹಾಗೆ ನಾವು ಬದುಕುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಈಗಾಗಲೇ ಎಷ್ಟೋ ಯಶಸ್ವಿ ಆಗಿದೆ. ಹೀಗೆ ಇಂತಹದ್ದು ಸಂಕಲ್ಪವನ್ನ ಪ್ರತಿಯೊಬ್ಬರು ಮಾಡ್ರಿ. ನಮ್ಮ ಮಲ್ಲಿಕಾರ್ಜುನ ಮಾಸ್ತರ್ ಒಂದು ಮಾತು ಹೇಳ್ತಿದ್ರು, ಬಿರಾದರ್ ಸರ್ ಏನು ನಿರೂಪಣೆ ಮಾಡ್ತಾ ಇದಾರಲ್ಲ, ಅಪ್ಪ ಅವ್ರಿಗೆ ಇವತ್ತು ಹೊಲಕ್ಕೆ ಹೋಗಿದ್ದೇನೆ, ಬಹಳ ಸಂತೋಷ ಆಯಿತು. ಇನ್ನು ಮೇಲೆ ಇನ್ನೂ ಚೆನ್ನಾಗಿ ಮಾಡೋಣ್ರಿ, ಅದನ್ನ
ಮಾಡೋಣ್ರಿ ಮಾಡ್ರಿ ಅಂತಿಲ್ಲ ಅವ್ರು, ಮಾಡೋಣ್ರಿ ಅಂತಿದ್ರು. ಅವಾಗ ನಾನು ಹೇಳ್ದಂಗಾದ್ರೆ ಇನ್ಮೇಲೆ ನೀವು ಬರ್ತಾ ಇದ್ರಿ, ಆಗ ರಿಟೈರ್ ಆಗಿದ್ದಾರೆ ಅವರು, ಬಂದು ಸಾವಯವ ಕೃಷಿ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿದೆ. ಅವರಿಗೆ ದೇವರೆಲ್ಲ ಅನುಕೂಲ ಇಟ್ಟರು, ತುಂಬ ಚೆನ್ನಾಗಿದ್ದಾರೆ ಅವರು. ಅದಕ್ಕೆ ಇನ್ಮೇಲೆ ಅವರ ಶಕ್ತಿಯನ್ನ, ಅವರ ಸಮಯವನ್ನ ಈ ಕಡೆ ವಿನಿಯೋಗಿಸ್ಲಿ, ಜೊತೆಗೆ ಅವರು ಆನಂದವಾಗಿರಲಿ, ಅವ್ರ ಮನೆಯವರು ಆನಂದವಾಗಿರಲಿ. ಯಾಕಂದ್ರೆ ಅವ್ರ ಮಗ ಒಬ್ಬ ಇದ್ದಾನೆ, ಅವ್ರ ಮನೆಯವರಿದ್ದಾರೆ, ಅವರು ಇಲ್ಲಿ ಕರ್ಕೊಂಡ್ಬಂದು ಸುಮ್ಮನೆ ಕಾರಲ್ಲಿ ಬರ್ಬೇಕು. ಹೆಂಗಿದ್ರು ಕಾರಲ್ಲಿ ಬರುವಾಗ ಅವ್ರನ್ನ ಜೊತೆ ಕರ್ಕೊಂಡ್ಬರೋದು, ಇಲ್ಲೇ ಕೆಲಸ ಮಾಡೋಷ್ಟು ಏನು ಸಾಧ್ಯ ಆಗುತ್ತೆ ಖುಷಿಯಿಂದ ಕೆಲಸ ಮಾಡೋದು, ಮಧ್ಯಾಹ್ನ ಪ್ರಸಾದ ಮಾಡೋದು, ಸಂಜೆ ಹೋಗೋದು. ಈ ಥರ ಮಾಡಿದರೆ ಇನ್ನು ಈ ಥರ ನೀವು ರಿಟೈರ್ ಆದವರು ಯಾರ್ಯಾರಿಗೆ ಶಕ್ತಿ ಇದೆ, ಯಾರ್ಯಾರಿಗೆ ಸಮಯ ಇದೆ, ಈ ಥರ ಸೇವೆ ಮಾಡ್ಬೋದು. ಈ ಥರ ಸೇವೆ ಮಾಡೋದಕ್ಕೆ ನೀವೆಲ್ಲ ಪ್ರಯತ್ನ ಮಾಡಿ ಅಂತ ತಿಳ್ಕೊಂಡು ಹೇಳ್ತಾ, ತುರುಗಾಯಿ ರಾಮಣ್ಣನ ವಚನಗಳು ಒಂದು 10-12 ವಚನಗಳು ಸಿಕ್ಕಿದೆ. ನನಗೆ ಓದೋದಕ್ಕೆ ಸಮಯನೂ ಸಿಕ್ಕಿಲ್ಲ. ಅವ್ರ ವಚನ ಒಂದು ನಾನು ಕಂಠಪಾಠ ಮಾಡಿಲ್ಲ, ಇನ್ನು ಕಂಠಪಾಠ ಮಾಡ್ಬೇಕು. ನಿಜವಾಗಿ ಅವು ಕಂಠಪಾಠ ಮಾಡಿದ್ರೆ ಉಳಿಯಲ್ಲ, ಯಾಕಂದ್ರೆ ಮತ್ ಬಳಸಲ್ವಲ್ಲ, ಹಂಗಾಗಿ ಉಳಿಯಲ್ಲ. ಅವ್ರದ್ದು ಕೋಲಿನ ಒಂದು ಉದಾಹರಣೆ ಕೊಟ್ಟಲ್ಲ, ಇನ್ನೊಂದು ಅದ್ಭುತವಾದ ಉದಾಹರಣೆ ಕೊಡ್ತಾರೆ ಒಂದು ವಚನದಲ್ಲಿ. ಅದಕ್ಕೆ ಅವರು ಇನ್ನೊಂದು ಅದ್ಭುತವಾದ ಮಾತಾಡ್ತಾರೆ. ಏರಿದ ವಾಜಿ ಹೋ ಹೋ ಎಂದು ಕೈ ತೋರಿದರೆ ನಿಲ್ಲುವುದು. ವಾಜಿ ಅಂದ್ರೆ ಗೊತ್ತಾಯ್ತಾ? ಕುದುರೆ. ವಾಜಿ ಅಂದ್ರೆ ಕುದುರೆ. ಏರಿದ ವಾಜಿ ಓಹೋ ಎಂದು ಕೈ ತೋರಿದಲ್ಲಿ ನಿಂದಿತ್ತು. ಚಿತ್ತ ಚಿನ್ಮಯನ ಸನ್ನೆಯರಿದು ನಿಲ್ಲಲಾರದಲ್ಲ ಅಂತ ಗೊತ್ತಾಗ್ತಿಲ್ಲ. ಚಿತ್ತದೊಳಗೆ ಪರಮಾತ್ಮ ವಾಸ ಮಾಡ್ತಿದ್ದಾನೆ. ತನ್ನ ಸವಾರನ ಮನಸ್ಸನ್ನು ಅರಿತು ಕುದುರೆ, ಒಂದು ಪ್ರಾಣಿ ನಿಲ್ಲುತ್ತೆ, ಚಿತ್ತ ಕೇಳ್ತಾರ, ಚಿತ್ತ ನಿನಗೇನಾಗಿದೆಪ್ಪ, ಒಳಗೆ ವಾಸ ಮಾಡ್ತಿದ್ದಾನಲ್ಲ ಚಿನ್ಮಯ ಪರಮಾತ್ಮ, ಅವನ ಸನ್ನೆಯನ್ನು ಅರಿತು ನೀನ್ ನಡೆಯಲ್ವಲ್ಲ ಅಂತ ಚಿತ್ತ ಕೇಳ್ತಾರೆ. ಎಷ್ಟು ಚಂದ ಹೇಳ್ತಾರೆ ನೋಡಿ, ಬಹಳ ಅದ್ಭುತ ಅದು, ಬಹಳ ಅದ್ಭುತ. ಅಂದ್ರೆ ನಾವಿಲ್ಲಿ ತಿಳ್ಕೋಬೇಕು, ಕುದುರೆ ಮಾತು ಕೇಳುತ್ತೆ, ನೀನ್ ಯಾಕೆ ಚಿತ್ತ ಮಾತು ಕೇಳಲ್ಲ? ಚಿತ್ತ ಯಾಕೆ ಮಾತು ಕೇಳಲ್ಲ ಅಂದ್ರೆ ಅದಕ್ಕೆ ಕರ್ಮ ಬಂಧನ ಇದೆ, ಕರ್ಮದ ಮೊತ್ತ ಇದೆ, ಜನ್ಮಾಂತರದ ಕರ್ಮಗಳು, ವಾಸನೆಗಳು, ಅದೆಲ್ಲ ಚಿತ್ರದಲ್ಲಿ ಸೇರ್ಕೊಂಡಿದೆ. ಅದು ಯೂಟ್ಯೂಬಲ್ಲಿ ರೆಕಾರ್ಡ್ ಆದಂಗೆ, ಪೆನ್ ಡ್ರೈವಲ್ಲಿ ರೆಕಾರ್ಡ್ ಆದಂಗೆ, ಮೆಮೊರಿ ಕಾರ್ಡಲ್ಲಿ ರೆಕಾರ್ಡ್ ಆದಂಗೆ ಚಿತ್ತದ ಆಳದಲ್ಲಿ ಜನ್ಮಾಂತರದ ಕರ್ಮ ಇದೆ. ಅದಕ್ಕೆ ಚಿನ್ಮಯ, ಅದಕ್ಕೆ ಕರ್ಮಾಧ್ಯಕ್ಷ ಅವನು. ನೀನು ಕರ್ಮದ ಪ್ರಕಾರ ನಡಿ, ಸದ್ಯಕ್ಕೆ ನನ್ನ ಹತ್ರ ಬರಕ್ಕೆ ಹೋಗಬೇಡ. ಯಾಕಂದ್ರೆ ಬೇಗ ಬಂದ್ರೆ ನೀನು ಮುಕ್ತರಾಗ್ಬಿಡ್ತೀಯ, ನನಗೆ ಕೆಲಸ ಇದ್ದಂಗೆ ಆಗತ್ತೆ, ನೀನು ಬೀಳು ಅನ್ನೋದು ಪರಮಾತ್ಮ ಇಚ್ಛೆನೇ ಇದೆ. ಅದಕ್ಕೆ ಅದು ಮಾತು ಕೇಳಲ್ಲ, ಪರಮಾತ್ಮ ಮಾತು ಕೇಳಲ್ಲ. ಚಿನ್ಮಯ ಇದ್ರೂ ಒಳಗಡೆ ಅದು ಯಾಕೆ ಮಾತು ಕೇಳಲ್ಲ ಅಂದ್ರೆ ಕರ್ಮವನ್ನು ಸವಸ್ಬೇಕಾಗಿದೆ, ನಾವು ಕರ್ಮವನ್ನು ಸವಸ್ಬೇಕಾಗಿದೆ. ಅದಕ್ಕೆ ಈಗ ಒಮ್ಮೆಗೆ ಏನು ಜನ್ಮ ಬೇಡ, ಮುಕ್ತಿ, ಲಿಂಗಾಂಗ ಸಾಮರಸ್ಯ ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗಬೇಡಿ, ಅದರ ಅಗತ್ಯವೂ ಇಲ್ಲ ನಮಗೆ. ದುಷ್ಕರ್ಮಗಳನ್ನ ಸತ್ಕರ್ಮ ಮಾಡ್ಕೊಳ್ಳೋಣ. ಈ ಉದಾಹರಣೆಗೆ ಕೃಷಿ ಮಾಡೋದೇ ಇದ್ರೆ ಸಾವಯವ ಕೃಷಿ ಮಾಡಿ, ಔಷಧಿ ತಗೊಳ್ಳೋದೇ ಇದ್ರೆ ನೈಸರ್ಗಿಕ ಔಷಧಿ ತಗೊಳ್ಳಿ, ಅಂದರೆ ಪಂಚಭೂತಗಳನ್ನ ಔಷಧಿಗಳನ್ನಾಗಿ ಮಾಡ್ಕೊಳ್ಳಿ. ಹಾಗೆ ನಮ್ಮ ಸಾಧನೆಯನ್ನು ಮೊದಲು ಶುರು ಮಾಡೋಣ, ಆಮೇಲೆ ಒಂದೊಂದೇ ನಾವು ಸಾಧನೆಯನ್ನು ಮಾಡಬಹುದು. ಇನ್ನು ಇನ್ವಿಟೇಷನ್ ಒಂದು ಕಾಂಪ್ಲೇಂಟಲ್ಲಿ ಒಂದು ವಚನ ಹಾಕಿದ್ದಾರೆ ಕರಪತ್ರದಲ್ಲಿ, ಸ್ಥೂಲದಿಂದ ಸೂಕ್ಷ್ಮ ಏನಿದೆ ಅದು ತೆಗೆದು ಇನ್ವಿಟೇಷನ್. ಸ್ಥೂಲಕ್ಕೆ ಸೂಕ್ಷ್ಮ, ಸೂಕ್ಷ್ಮಕ್ಕೆ ಕಾರಣ, ಕಾರಣಕ್ಕೆ ಬಿಂದು, ಬಿಂದು ವಿಸರ್ಜನವಿಲ್ಲದ ಕಾರ್ಯ. ನೋಡಿ ಎಷ್ಟು ಅದ್ಭುತ, ಎಂಥ ಅದ್ಭುತ ಜ್ಞಾನಿ. ಅವನು ಸಾಮಾನ್ಯ ದನ ಕಾಯೋನು ಅಂತ ಹೆಂಗೆ ಹೇಳೋದು ನಾವು. ಆಮೇಲೆ ಇನ್ನೊಂದು ತಪ್ಪು ಮಾಡ್ತಾರೆ, ನಮ್ಮ ಗೌರಿಶಂಕರ್ ಅವರು ಮೊದಲು ಪ್ರಸ್ತಾಪ ಮಾಡಿದ್ರು, ಏನು ದನ ಕಾಯೋನ್ನ ನಾವು ಬೈಬೇಕಾದ್ರೆ, ನಾವು ಹುಡುಗರನ್ನ ಬೈಬೇಕಾದ್ರೆ ದನ ಕಾಯೋನೆ ಅಂತ ಹೇಳಿ ಬೈತೀವಿ. ಹಾಲು, ತುಪ್ಪ, ಮೊಸರು, ಮಜ್ಜಿಗೆ ಎಲ್ರಿಗೂ ಬೇಕು, ಆದ್ರೆ ಮಕ್ಕಳು ಮಾತ್ರ ದನ ಕಾಯಬಾರ್ದು. ಹೌದಲ್ರಿ? ತಪ್ಪಿ ನಿಮ್ಮ ಮಕ್ಕಳಿಗೆ ಬೈವಾನೆ, ಹೆಂಡ ಮಾನವನೆ ಎಂತ ನೋಡಿದೆವು ಅಂತ ಯಾರು ಅಂದಿದ್ದೀರ? ಹೆಂಡ ಮಾನವನೆಲ್ಲ ದನ ಕಾಯೋನೆ ಅಂತೀರ. ಆ ಮಕ್ಕಳಿಗೆ ಗೊತ್ತಾಗುತ್ತೆ, ಚಿತ್ರದಲ್ಲೇ ಗೊತ್ತಾಗುತ್ತೆ, ಆಳದಲ್ಲಿ ಹೊಡೆದ್ಬಿಡುತ್ತೆ. ದನ ಕಾಯೋ ತಪ್ಪು,
ಹೆಂಡ ಮಾಡೋದು ಸರಿ. ಮತ್ತು ದನ ಕಾಯೋರು ಅವರು ಕಷ್ಟಪಡ್ತಿರ್ತಾರೆ, ಹೊಲದಲ್ಲಿರ್ತಾರೆ, ಮಣ್ಣಲ್ಲಿ ಒದ್ದಾಡ್ತಿರ್ತಾರೆ, ಒಂದು ಒಳ್ಳೆ ಮನೆ ಕಟ್ಕೊಳಕ್ಕಾಗಲ್ಲ. ಒಳ್ಳೆ ಮನೆ ಕಟ್ಕೊಂಡು ಅವ್ರು ದನ ಕಾಯ್ದೆ ಬಿಟ್ಬಿಡ್ತಾರೆ. ಈಗ ನಮ್ಮ ನಿಂಗಣ್ಣ, ಈರಣ್ಣ ಇವರೆಲ್ಲ ದನ ಒಳ್ಳೆ ಕೆಲಸ ಮಾಡ್ತಿದಾರಲ್ಲ, ನಿಂಗಣ್ಣಗೆ ಅಕಸ್ಮಾತ್ ಒಂದು 10 ಲಕ್ಷ ರೂಪಾಯಿ ಸಿಕ್ಕೊಂದು ಮನೆ ಕಟ್ಕೊಂಡ್ರೆ ಅವನು ಯಾಕೆ ನೀರಾಯಿಸ್ತಾನೆ ಹೊರಕೋಗಿ ಆಯ್ಸಲ್ಲ. ಅವನು ರಾಜಕಾರಣಿಗಳ ಹಿಂದೆ ಅಡ್ಡಾಡಕ್ಕೆ ಶುರು ಮಾಡ್ತಾನೆ. ನಾನು ನಿಂಗಣ್ಣ ಅಡ್ಡಾಡಲ್ಲ, ನಿಂಗಣ್ಣ ಸುಮ್ಮನೆ ಉದಾಹರಣೆಗೆ ತಗೊಂಡೆ. ಅಂದರೆ ಈ ಥರ ರೈತರು ತಮಗೇನಾದ್ರು ಚಲೋ ಸಂಪಾದ ಸಿಕ್ಕರಂದ್ರೆ ಆ ಕೆಲಸ ಮಾಡ್ಬಿಟ್ಬಿಡ್ತಾರೆ. ಹಂಗೆ ಮಾಡಬಾರ್ದು. ದೇವರೆಡ್ಡಿ ಅವರು, ಗೌರಿಶಂಕರ್ ಅವರು, ನಮ್ಮ ನೀಲ್ಕುಮಾರ್ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್. ಅದಕ್ಕೆ ಅವ್ರನ್ನ ಯಾಕೆ ಕರೆಸಿ ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ಅಂತಂದರೆ, ಅವರು 20 ಎಕರೆ ಅವ್ರ ಅಪ್ಪ ಗಳಿಸಿದ ಜಮೀನಿದೆ. ಅವ್ರ ಅಪ್ಪ ಗಳಿಸಿದ್ರೆ ಇವರ ಖರೀದಿ ಮಾಡೋದು ಗೊತ್ತಿಲ್ಲ. ಒಟ್ಟು ಅವ್ರ 20 ಎಕರೆ ಇದೆ. ಆ 20 ಎಕರೆ ಸಾವಯವ ಕೃಷಿ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದಾರೆ. ಒಳ್ಳೆ ಭೂಮಿ ಅಲ್ಲ. ಅದಕ್ಕೆ ಅವರಿಗೆ ಆಗೋದು ಕೊಟ್ಟೆ. ಅವ್ರೇನು ಸುಮ್ಮನೆ ತಗೊಳ್ಳಿಲ್ಲ, 1 ಲಕ್ಷ ರೂಪಾಯಿ ಕಾಣಿಕೆ ಕೊಟ್ಟು ಸುಮ್ಮನೆ ತಗೊಂಡೋದ್ರು. ಅಂದರೆ ಗೀರ್ ಆಕಳುಗಳು ನಾವು 1.5 ಲಕ್ಷ ಕೊಟ್ಟು ತಗೊಂಡಿದ್ವಿ. ಹಂಗಾಗಿ ಬೇಡಪ್ಪ ಸುಮ್ಮನೆ ತಗೊಳ್ಳೋದು ಬೇಡ ಅಂತೇಳಿ ಅವರು ಒಂದಿಷ್ಟು ಕಾಣಿಕೆ ರೂಪದಲ್ಲಿ ಕೊಟ್ಟು ತಗೊಂಡವರು. ಹೀಗೆ ನಿಮಗೆ ಗೊಬ್ಬರ ತಯಾರು ಮಾಡೋಕ್ಕಾಗಲ್ಲ. ಆ ತಿಪ್ಪೆಗೆ ಹೊಡ್ಕೊಂಡಿರುತ್ತೆ. ಗೌರಿಶಂಕರ್ ಅವರ ಟೆಕ್ನಾಲಜಿ ತಗೊಳ್ಳಿ, ತಂತ್ರಜ್ಞಾನ ಅವ್ರು ಏನು ಮಾಡಿದ್ದಾರೆ, 2000 ಚೀಲ ಗೊಬ್ಬರ ತಯಾರು ಮಾಡಬೇಕಾದ್ರೆ ಏನು ಮಾಡ್ತಾರೆ, ನಮ್ಮವ್ರನ್ನೊಬ್ರು ಕಳಿಸ್ಕೊಡ್ತೀನಿ ನಿಮ್ಮ ಹೊಲಕ್ಕೆ. ಇಲ್ಲಿ ತಿಪ್ಪೆ ಮಾಡಿಬಿಟ್ಟಿದ್ದಾರೆ. ತಿಪ್ಪೆ ಅಲ್ಲ ನಮ್ಮದು, ಇಲ್ಲಿ ಬಯೋಡೈಜೆಸ್ಟರ್ ಮಾಡಿ ನಾವು ಅದಕ್ಕೆ ಕಸ ಹಾಕ್ತೀವಿ. ಇನ್ಮೇಲೆ ಅದು ಬೇಡ, ನಾವು ಗೊಬ್ಬರನೇ ಮಾಡಬೇಕು. ಒಂದು ತಿಂಗಳಿಗೆ ಅದು ತಯಾರು ಮಾಡಲಿಕ್ಕೆ ಸಾಧ್ಯತೆ ಇದೆ. ಎರೆಹುಳದ ಗೊಬ್ಬರ ಅಲ್ಲ, ಇದು ಕಾಂಪೋಸ್ಟ್ ಗೊಬ್ಬರ. ಆ ಕಾಂಪೋಸ್ಟ್ ಗೊಬ್ಬರ ತಯಾರು ಮಾಡೋದನ್ನ ನೀವೆಲ್ಲರೂ ಕತ್ಕೊಳ್ಳಿ. ಎಲ್ಲರೂ ಒಂದ್ಸರಿ ಹೋಗಿ ಬನ್ನಿ. ರಮೇಶ್ ಹೋಗ್ಲಿ, ಸಚಿನ್ ಹೋಗ್ಲಿ, ಆಮೇಲೆ ನೀವು ಯಾರ್ಯಾರು ಇದ್ದೀರೋ, ಸಿದ್ದಪ್ಪ ಜನ, ಎಲ್ಲರೂ ಹೋಗಿ ನೋಡ್ಕೊಂಡು ಬಂದರೆ ಕಸ ತಗೊಂಡು ಅಲ್ಲಿಗೆ ಹಾಕೋಣ. ಸಗಣಿ ಅಂತೂ ಸಿಗುತ್ತೆ, ಸಗಣಿ ತರಿಸ್ಕೊಳ್ಳೋಣ, ಏನು ತೊಂದರೆ ಇಲ್ಲ. ಒಂದಿಷ್ಟು ದಿವಸಕ್ಕೆ ಇಷ್ಟು ಸಗಣಿ ತಂದ್ಕೊಡಿ ಅಂದ್ರೆ ಯಾರಾದ್ರೂ ತಂದು ಕೊಡ್ತಾರೆ, ಅವ್ರಿಗೆ ದುಡ್ಡು ಕೊಡೋಣ. ಅವರು ಹಾಲು ತಂದು ಕೊಡ್ತಾನಲ್ಲ, ಅವನಿಗೆ ಬೈಕಲ್ಲಿ ಹೆಂಗಿದ್ರು ಬರ್ತಾನೆ. ನಮಗೊಂದು 10 kg ಸಗಣಿ ತಂದು ಕೊಡಪ್ಪ ಅಂದರೆ ಆನಂದವಾಗಿ ತಂದು ಕೊಡ್ತೀವಿ. 5 kg ಸಗಣಿ ತಂದು ಕೊಡು ಅಂತ ನಮ್ಗೆ ಅಷ್ಟೇ ಸಾಕು. ಗೊಬ್ಬರ ಮಾಡೋಕ್ಕೆ, ಕಾಂಪೋಸ್ಟ್ ಮಾಡೋಕ್ಕೆ ಅಷ್ಟೇ ಸಾಕು ಸದ್ಯಕ್ಕೆ. ಹೀಗೆ ಉಪಾಯ ಮಾಡಬೇಕು ನಾವು. ಈಗ ನಮ್ಮ ಅಡುಗೆ ಮನೆಯವರು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಬೇರೆ ನಿಮ್ಮ ಮನೆಗಳಲ್ಲಿ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ನಮ್ಗೆ ಹಾಲು ತರಕ್ಕೆ ಒಂದು 10 ಲೀಟ್ರ್ ಹಾಲು ತಗೊಳ್ತೀವಿ ದಿವಸ. ಹಾಲು ತಂದು ಕೊಡ್ತಾನಲ್ಲ, ಹಾಲು ತಂದು ಕೊಡೋವನಿಗೆ ಅವನು 2 ಕ್ಯಾನ್ ಮಾಡಿದ್ದೀವಿ, 2 ಕ್ಯಾನ್ ಮಾಡಿದ್ದೀವಿ 10 ಲೀಟ್ರದ್ದು. 1 ಕ್ಯಾನ್ ಕೊಡ್ತಾರೆ, ಇನ್ನೊಂದು ಕ್ಯಾನ್ ತೊಳೆದಿಟ್ಟಿರ್ತಾರೆ. ಅದಕ್ಕೆ ಏನು ಮಾಡಿರ್ತಾರೆ ಅಂತಂದರೆ, ಆ ಕ್ಯಾನ್ಗೋ ಅಥವಾ ಚೀಲಕ್ಕೋ ನಾವೇನು ಹಣ್ಣು ತಿಂತೀವಿ, ಆಮೇಲೆ ತರಕಾರಿ ವೇಸ್ಟು, ಕೃಷಿ ತರಕಾರಿ ಅಡುಗೆ ಮನೆ ತ್ಯಾಜ್ಯ ಏನೇನು ಇರುತ್ತಲ್ಲ ಅದನ್ನೆಲ್ಲ ಕೂಡಿಸಿಟ್ಟಿರ್ತಾರೆ. ಅವನು ಹಾಲು ಕೊಟ್ಬಿಟ್ಟು ಅದನ್ನು ತೊಗೊಂಡೋಗ್ತಾನೆ. ಅದು ಎಮ್ಮೆಗೆ ಆಹಾರ ಆಯಿತು. ಎಮ್ಮೆಗೆ ಆಹಾರ ಆಯಿತು. ಜೊತೆಗೆ ನಮ್ಮದು ಎಲ್ಲಿ ಬೇಕಲ್ಲಿ ಹಣ್ಣಿನ ಸಿಪ್ಪೆ ಬೀಳಲಿಲ್ಲ. ಹಿಂದೆ ಹೇಳೋರು, ನಾವು ಚಿಕ್ಕವರಿದ್ದರು, ಅಮೇರಿಕಾದಲ್ಲಿ ಒಂದು ಚೂರು ಕಸ ಬಿದ್ದಿರಲ್ವಂತೆ, ಇಂಗ್ಲೆಂಡಲ್ಲಿ ಹಿಂಗೆ ಮಾಡ್ತಾರಂತೆ, ಹಂಗೆ ಮಾಡ್ತಾರೆ. ಯಾಕೆ ನೀವ್ಯಾಕೆ ಮಾಡಬಾರ್ದು, ನಾವ್ಯಾಕೆ ಮಾಡಬಾರ್ದು, ನಾನ್ಯಾಕೆ ಮಾಡಬಾರ್ದು? ಎಷ್ಟೋ ಮಠಗಳಲ್ಲಿ ನಾನು ಹೋಗ್ತೀನಿ, ಆ ಮಠದ ದಾರಿ ಪ್ರವೇಶ ಮಾಡಿದ್ರೆ ಗಬ್ಬು ವಾಸನೆ, ಕೆಟ್ಟ ವಾಸನೆ. ಯಾಕೆ ಗಟಾರ ನೀರು ಅಲ್ಲೇ ನಿಲ್ತಾ ಇದೆ, ಕಸ ಎಲ್ಲ ಅಲ್ಲೇ ಬಂದು ಬೀಳ್ತಾ ಇದೆ, ಚಂದಿನ ಅನ್ನ ಅಲ್ಲೇ ಬಂದು ಬೀಳ್ತಾ ಇದೆ. ಮತ್ತು ಇನ್ನು ವಾಸನೆ ಬರಲಾರ್ದು ಏನಾಗುತ್ತೆ? ಅದನ್ನ ಗೊಬ್ಬರ ಮಾಡೋಕ್ಕೆ ಮಠಾಧೀಶರಿಗೆ ಇನ್ನೂ ಹೊಡೆದಿಲ್ಲಲ್ಲ. ಟ್ರಂಪ್ ಬಂದು ಸ್ವಚ್ಛ ಇಡ್ತಾನ, ಅಥವಾ ಮ್ಯಾಕ್ರಾನ್ ಬಂದು ಸ್ವಚ್ಛ ಇಡ್ತಾನ, ಕೀರ್ ಸ್ಟಾಮರ್ ಬಂದು ಸ್ವಚ್ಛ ಇಡ್ತಾನ? ನಾವೇ ಇಟ್ಕೋಬೇಕಲ್ಲ. ಹೋಗಿ ಮೋದಿ ಸಿದ್ದರಾಮಯ್ಯ ಬಂದು ಸ್ವಚ್ಛ ಇಡಕ್ಕೆ ಬರ್ತದ? ನಾವೇ ಮಾಡ್ಕೋಬೇಕು. ನಾವು ಕೇಳಿಸ್ಕೊಂಡು ಅವ್ರಿಗೆ ಬೈದ್ರೆ ಅದಕ್ಕೆ ನಾವು ತಿಳ್ಕೋಬೇಕು. ಅಂದರೆ ನಮ್ಮ ಕಸವನ್ನು ನಾವು ರಸವನ್ನಾಗಿ ಮಾಡ್ಕೋಬೇಕು. ಅದಕ್ಕೆ ನಾನು ಹೇಳಿದ್ದೀನಿ, ನಾನು ದಿವಸ ವಾಕಿಂಗ್ ಹೋಗೋದು ಅಲ್ಲೇ ಮೇಲೆ ಮಾಡ್ತಿರ್ತೀನಿ, ಮೇಲೆ ಎಕ್ಸಸೈಸ್ ಮಾಡೋದು ಕತ್ಕೊಂಡ್ಬಿಟ್ಟಿದ್ದೀನಿ. ಅಂದರೆ ನನ್ನ ಕರ್ಕೊಂಡು ಹೋಗೋಕ್ಕೆ ಅವ್ರ ಸಮಯ ಇನ್ನೊಬ್ಬರು ಕೊಲ್ಲೋದು ಬೇಡ ಅಂತೇಳಿ ನನ್ನ ವ್ಯವಸ್ಥೆ ನಾನೇ ಮಾಡ್ಕೊಂಡಿದ್ದೀನಿ. ಜಿಮ್ ಅಲ್ಲ, ಆ ಜಿಮ್ ಇಲ್ಲದೇ ಎಕ್ಸಸೈಸ್ ಮಾಡೋದು, ವಾಕಿಂಗ್ ಮಾಡೋದು ಕಲ್ತ್ಕೊಂಡಿದ್ದೀನಿ. ಅದು ನಾನು ಮಾಡ್ಕೊಳ್ತೀನಿ, ತೊಂದರೆ ಇಲ್ಲ. ನೀವು ನಿಮ್ಮ ಸಮಯ ಹಾಳು ಮಾಡ್ಲಾರ್ದಂಗೆ, ಎಲ್ಲರೂ ಕೇಳಿಸ್ಕೊಂತಿದಾರಲ್ಲ ನಮ್ಮ ಮಾಡ್ದವ್ರು, ನಿಮ್ಮ ಸಮಯ ಹಾಳು ಮಾಡ್ಲಾರ್ದಂಗೆ ನೀವು ಕರಗ ಕಸನ, ಆಮೇಲೆ ಆ ನೀರೇನು ಬರ್ತದಲ್ಲ ಅಲ್ಲಿ ಗಟಾರದ ವಾಸನೆ ಬರಬಾರ್ದು, ಗಟಾರ ಸ್ಮೆಲ್ ಬರಬಾರ್ದು. ನೀವು ಗಮನಿಸ್ತಿರ್ಬೇಕು. ನಿಮಗೂ ಮೂಗು ಕೊಟ್ಟನಲ್ಲ ದೇವರು, ನಾನೇ ಗಮನಿಸಿ ಹೇಳೋದಲ್ಲ. ಕಸವನ್ನ ರಸವನ್ನಾಗಿ ಮಾಡೋಣ. ಹಿಂದಿಯಲ್ಲಿ ಇನ್ನೂ ಅದ್ಭುತ ಗಾದೆ ಸೃಷ್ಟಿ ಮಾಡಿದ್ದಾರೆ. ಕಚ್ಚರ್ಸೆ ಕಾಂಚನ್ ಅಂತ.
ಕಚ್ಚರ್ಸೆ ಕಾಂಚನ್. ಕಚ್ಚರ ಅಂದ್ರೆ ಕಚಡ, ಕಚಡ ಅಂತ ಬೈತಿರ್ತಾರಲ್ಲ ನೀವು, ಅಂತ ಕಸದಿಂದ ಚಿನ್ನ ಮಾಡ್ತಕ್ಕಂಥದ್ದನ್ನು ಕಲ್ಪನೆ ಮಾಡ್ಕೊಂಡಿದ್ದಾರೆ. ನಾವು ಕಸದಿಂದ ಉತ್ಪಾದನೆ ಮಾಡೋಣ, ಸಂಪತ್ತು ಮಾಡೋಣ ಅದನ್ನ. ಆವಾಗ ಈ ದುರ್ಗಾ ಹೀರಾಮಣ್ಣನ ಏನು ಸ್ಮರಣೋತ್ಸವ ಮಾಡಿದ್ದಕ್ಕೆ ಸಾರ್ಥಕ ಆಗತ್ತೆ. ಆ ನಿಟ್ಟಿನಲ್ಲಿ ನೀಲಮ್ಮನಿಂದ ಹಿಡ್ಕೊಂಡು ಲತಾ ಎಲ್ಲರೂ ನೀವು ಪ್ರಯತ್ನ ಮಾಡ್ತಿರ್ಬೇಕು. ಅವ್ರಿಗೆ ಒಂದೇ ಸಾರಿ ಏನು ಮಲಗಿರಲ್ಲ ಅಂತ ಸಿಟ್ಟು ಮಾಡ್ಕೊಳ್ಬೇಡಿ. ನಮ್ಮ ಜೀವನದಲ್ಲಿ ಸಂಪತ್ತು ಸೃಷ್ಟಿ ಮಾಡೋಣ. ಯಾರು ನಮಗೆ ಸಿದ್ದರಾಮಯ್ಯ ಕೊಡ್ಬೇಕಾಗಿಲ್ಲ, ಲಕ್ಷ್ಮಿನ ಎತ್ತ ನೋಡಿದಳಂತ ಲಕ್ಷ್ಮಿ ತಾನಾಗಿ ಕೊಡುವಂತ ಲಕ್ಕನ ತಾಯಿ, ಹಂಗ ಲಕ್ಷ್ಮಿಯನ್ನ ಉತ್ಪತ್ತಿ ಮಾಡೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಇವತ್ತು ಏನು ಅತಿಥಿಗಳಾಗಿ ಬಂದಿದಾರಲ್ಲ ಎಲ್ಲರೂ ಸಾಧಕರು ಹೆಚ್ಚಿಕೊಂಡು, ಎಲ್ಲರೂ ನೋಡಿ ಮಲ್ಲಣ್ಣ 74 ವರ್ಷ ಅಂತಂದ್ರೆ ಪ್ರಾಯಶಃ ಇನ್ನು 26 ವರ್ಷ ಅವನ್ನೇ ನಿಯಮ ಮಾತಾಡ್ಸಕ್ಕಾಗಲ್ಲ ಅಂತ ಕಾಣುತ್ತೆ. ಗೊತ್ತಾಯ್ತಲ್ಲ, ಅಷ್ಟು ಗಟ್ಟಿಮುಟ್ಟ ಇದ್ದಾನೆ, ಬಹಳ ಚೆನ್ನಾಗಿದೆ ಆರೋಗ್ಯ. ಜೊತೆಗೆ ಅವನೊಂದು ಒಳ್ಳೆ ಸ್ವಭಾವ ಏನಪ್ಪಾ ಅಂತಂದ್ರೆ, ಯಾರು ಈ ಮಾಸಾಜ್ ತಪ್ಪೋಗಿರೋದಕ್ಕೆ ಡಾವಲ್ ಸಾಬ್ ಬಂದನಿಲ್ಲ ನೋಡ್ರಿ. ಅವನಿಗೆ 1 ವರ್ಷ 2 ವರ್ಷ 3 ವರ್ಷದಿಂದ ಬರ್ತಾನೆ ಇಲ್ಲ. ಬರುತ್ತೆ ನಿಂತೋಗುತ್ತೆ, ಬರುತ್ತೆ ನಿಂತೋಗುತ್ತೆ. ಅದಕ್ಕೆ ಹೇಳಿದೆ ಮಲ್ಲಣ್ಣ ಬರ್ತಾನೆ, ಬಂದು ಮಾಡಿಸ್ಕೊಂಡು ಅವ್ರಿಗೆ ಇಬ್ರಿಗೂ ಬರ್ತಿತ್ತು, ಅದು ನಿಂತೋಗಿದೆ. ಅದೇನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರುತ್ತೆ ಸರ್ಕಾರದಲ್ಲಿ, ಅವ್ರ ತಪ್ಪಲ್ಲ, ಅಥವಾ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರ್ಬೇಕು. ನಾವು ಗೊತ್ತಾಗ ಉದ್ದೇಶಪೂರ್ವಕವಾಗಿ ಮಾಡ್ತಾರೆ. ಕೆಲವು ತಪ್ಪಿದ್ರೆ ಹಣ ಉಳಿಯುತ್ತಲ್ಲ ಸರ್ಕಾರಕ್ಕೆ ಅಂತೇಳಿ, ಅದಕ್ಕೆ ಇಂಥವ್ರು ಅವ್ರಿಗೆ ಮಾಡಿಕೊಟ್ಟಿರ್ತಾರೆ. ಮಲ್ಲಣ್ಣನ ಮಾತಾಡಿಸಿ ಅವ್ರ ನಂಬರ್ ತಗೊಂಡು ನೀನ್ ಬೆನ್ನತ್ಬೇಕು, ಅವ್ರು ನಿನ್ ಬೆನ್ನ ಮಾಡೋಣ. ಈಗ ಸದ್ಯಕ್ಕೆ ನಾಳೆಯಿಂದಲೇ ಅದನ್ನು ಮಾಡೋಕ್ಕಾಗಲ್ಲ. ಮೊನ್ನೆ ರಸವಾರ್ತೆ ಒಂದು ಸಂಗತಿ ಬಂತು, ಗಮನಿಸಿರಿ. ಒಟ್ಟು ಅದ್ರ ಬಗ್ಗೆ ತಲೆಯಲ್ಲಿದ್ದರೆ ನಮಗೆ ಯಾವತ್ತಾದ್ರೂ ಕೆಲಸ ಆಗೇ ಆಗುತ್ತೆ. ನಾನು ಮಾಡ್ತೀನಿ, ನಾನು ಇನ್ನೊಂದು ವರ್ಷ 1 ತಿಂಗಳಲ್ಲಿ ಅದನ್ನು ಪ್ರಯೋಗ ನೋಡೋಣ, ಅದನ್ನು ತಂದು ಮಾಡೋಣ. ಈ ಆಂಧ್ರ ಪ್ರದೇಶದಲ್ಲಿ ಮುಲುಗು ಅಂತ ಒಂದು ಜಿಲ್ಲೆ ಇದೆ, ಮುಲುಗು ಅಂತ ಹೆಸರು. ಆ ಮುಲುಗು ಜಿಲ್ಲೆಯಲ್ಲಿ ಕಾಕತೀಯರ ಕಾಲದ ಒಂದು ರುದ್ರ ದೇವಾಲಯ ಸಿಕ್ಕಿದೆ, ಶಿವ ದೇವಾಲಯ. ಅಲ್ಲಿ ಆ ಶಿವ ದೇವಾಲಯ ಹೆಂಗ್ ಕಟ್ಟಿದ್ದಾರೆ ಅಂದ್ರೆ ತೇಲ ಇಟ್ಟಿಗೆಯಿಂದ ಕಟ್ಟಿದ್ದಾರೆ. ತೇಲುವ ಇಟ್ಟಿಗೆ, ಇಟ್ಟಂಗಿ ಅಂತೀರ ನೀವು, ತೇಲುವ ಇಟ್ಟಂಗಿ. ಹಾಗಾದ್ರೆ ತೇಲುವ ಇಟ್ಟಂಗಿ ಹೆಂಗ್ ತಯಾರು ಮಾಡಿದ್ರು ಅವರು? ದೊಡ್ಡ ತಂತ್ರಜ್ಞಾನ. ಮತ್ತೇನು, ಯಾವ ನದಿಯಿಂದ ಮರಳು ತಂದಿಲ್ಲ ಅವರು, ಉಸುಕು ತಂದಿಲ್ಲ. ಆಗಿನ ಕಾಲದಲ್ಲಿ ಆಗಿನ ಉಸುಕಿಗೆ ಅಭಾವ ಇರಲಿಲ್ಲ. ಆಗಿನ ಕಾಲದಲ್ಲಿ ಅಂತ ಅದ್ಭುತ ತಂತ್ರಜ್ಞಾನ ಮಾಡಿದ್ದಾರೆ. ಅದೇನ್ ಮಾಡಿದ್ದಾರೆ ಅಂತಂದ್ರೆ, ಜೇಡಿ ಮಣ್ಣು ಮತ್ತು ಭತ್ತದ ಹೊಟ್ಟು ಜೇಡಿ ಮಣ್ಣಿನಿಂದ ಇಟ್ಟಿಗೆ ತಯಾರು ಮಾಡಿದ್ದಾರೆ. ಅವು ತೇಲ್ತಾವಂತ ನೀರಿನ ಮೇಲೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ತಂತ್ರಜ್ಞಾನನ ಎಂಜಿನಿಯರ್ ಬಳಸ್ಕೊಂಡು ನಾವು ಮತ್ತೆ ನೀಲ್ಕುಮಾರು ಸಮಯ ಸಿಕ್ಕಾಗ ಬಂದ್ರೆ 1-2 ತಾಸು ಚರ್ಚೆ ಮಾಡಿ ಈ ಥರದ ಇಟ್ಟಿಗೆ ತಯಾರು ಮಾಡ್ಬೋದು ನಾವು. ಇನ್ನು ಬೆಂಗಳೂರಿಂದ ಬಂದಿದ್ದಾರೆ, ಎಲ್ಲೆಲ್ಲಿಂದನೂ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ದಾಸೋಹಿಗಳು ಎಲ್ಲರಿಗೂ ಒಳ್ಳೇದಾಗಲಿ. ಪ್ರತಿಯೊಬ್ಬರದ್ದು ಹೆಸರು ಹೇಳ್ತಾ ಹೋದರೆ ಅದೊಂದು ದೊಡ್ಡ ಲಿಸ್ಟೇ ಆಗಿಬಿಡುತ್ತೆ, ಅದು ಅಗತ್ಯ ಇಲ್ಲ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಇನ್ನು ನಮ್ಮ ಮಹಾರಾಷ್ಟ್ರದ ಬಂಧುಗಳು ಭೋಜನವಾಡಿ, ನಾನು ಮೊಟ್ಟ ಮೊದಲು ಪ್ರವಚನ ಮಾಡಿದ ಜಾಗ 94ರಲ್ಲಿ, 32 ವರ್ಷಗಳ ಹಿಂದೆ ಶ್ರಾವಣ ಮಾಸದಲ್ಲಿ ಮೊಟ್ಟ ಮೊದಲು ಪ್ರವಚನ ಮಾಡಿದ್ದು. ಅವಾಗ ಇನ್ನು ಇವರು ಓದ್ತಾ ಇದ್ರು, ಕಾಲೇಜಿಗೆ ಅವರೆಲ್ಲ ಓದ್ತಾ ಇದ್ರು. ಅವರು ದೀಕ್ಷಾ ತಗೊಂಡಿದ್ದಾರೆ. ಆಗ ಕಾಲೇಜು ಡಿಗ್ರಿ ಓದ್ತಾ ಇದ್ದಂಥವ್ರು ಈಗಾಗಲೇ ಅವರು ತಂದೆದಿರಾಗಿ ಅವ್ರಿಗೆ ಮೊಮ್ಮಕ್ಕಳಾಗಿ. ನಮ್ಮ ಮಾದೇವಪ್ಪ ಅವಾಗಿನ್ನೂ 22 ವರ್ಷದ ಯುವಕ. ಮಾದೇವಪ್ಪನಿಂದನೇ ಅಲ್ಲಿ ಶುರುವಾಯಿತು. ಮಾದೇವಪ್ಪ ಶರಣಕ್ಕೆ ಬಂದು ಒಬ್ಬರೇ ಮೊದಲು ಲಿಂಗನಾಥ ಸ್ವಾಮಿ ಹತ್ರ ಬಂದು ಅಲ್ಲಿ ಕೆಲವು ದಿವಸ ಇದ್ದು ಹಿಂಗೆ ಶುರುವಾಯಿತು. ಹಂಗೆ ಶುರುವಾಗಿದ್ದು ಇಲ್ಲಿವರೆಗೂ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಬಸವ ಮಂಟಪನೇ ಮಾಡಿದಾರಲ್ಲ, ಸ್ವತಂತ್ರವಾಗಿ ಬಸವ ಮಂಟಪ ಮಾಡಿದ್ದಾರೆ. ಪ್ರತಿನಿತ್ಯ ಕಾರ್ಯಕ್ರಮ, ಪ್ರಾರ್ಥನೆ ಏನಾದರೂ ಮಾಡ್ತಿರ್ತಾರೆ. ನಾವು ಹೋಗಿದ್ವಲ್ಲ ಬಸ್ ಮಾಡಿಕೊಂಡು ಕಲ್ಯಾಣ ನೋಡೋಕೆ ಹೋದಾಗ ಕೋಜಿಮಾಡಿದ ಮೇಲೆ ಬಂದ್ವಿ ನಾವು. ನಮಗೆಲ್ಲ ಪ್ರಸಾದ ವ್ಯವಸ್ಥೆ, ಅಲ್ಲಿ ಪೂಜಾ ವ್ಯವಸ್ಥೆ ಎಲ್ಲ ಮಾಡಿದ್ರು. ಅಷ್ಟು ಜನರಿಗೆ ಒಂದು 6 ಬಸ್ ಏನೋ ಆಗಿತ್ತು ಅನ್ಸುತ್ತೆ. 6 ಬಸ್ ತಗೊಂಡು ಹೋಗಿದ್ರು. ಅವಾಗ ಅವರೆಲ್ಲರಿಗೂ ವ್ಯವಸ್ಥೆ ಮಾಡಿದ್ರು. ಅವರು ದಾನಮ್ಮನ ದೇವಿದು ಮುಗಿಸ್ಕೊಂಡು ಬಂದು ಉಮ್ರಾಣಿ ಹಿಂಗೆ ಕೋಜಿಮಾಡಿ ಮೇಲೆ ಬಂದಿದ್ವಿ. ಅವಾಗ ಅವರೆಲ್ಲ 8 ಜನ ಉಪವಾಸಕ್ಕೆ ಬಂದಿದ್ದಾರೆ. ಅವ್ರ ಜೊತೆ ಒಬ್ಬ ಅಜ್ಜ ಬಂದಿದ್ದಾನೆ, 87 ವರ್ಷದ ಅಜ್ಜ, ಮಾದೇವಪ್ಪ ತೇಲಿ ಅಂತ ಹೇಳಿ. ಅವರು ಬಸವತತ್ವ ಪ್ರಸಾರ ಮಾಡ್ತಾ ಇದ್ದಾರೆ ಮರಾಠಿಯಲ್ಲಿ. ಇವೆಲ್ಲರಿಗೂ
ಶುಭವಾಗಲಿ, ಬಂದಂಥ ಎಲ್ರಿಗೂ ಶುಭವಾಗಲಿ. ಈಗ ಹೇಳಿದ್ರಲ್ಲ ನಮ್ಮ ದ್ಯಾಮಣ್ಣ ಸಂಗೊಳ್ಳಿ ಹೇಳಿದಂಗೆ ಒಬ್ಬೊಬ್ರು ಇಬ್ಬಿಬ್ಬರನ್ನ ಒಬ್ಬೊಬ್ಬರನ್ನಾದ್ರು ಕಡೆಗೆ ನೀವು ತಪ್ಪಿಸ್ಬೇಡ್ರಿ. ಅಮಾವಾಸ್ಯೆ ದಿವಸ ಅದು ಮೀಸಲಾಗಿ ಇಟ್ಕೊಂಬಿಡಿ. 29 ದಿವಸ ನಿಮಗೆ, ಒಂದು ದಿವಸ ಶಿವಾನುಭವ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಅದನ್ನು ಪಾಲಿಸ್ಕೊಂಡು ಹೋಗ್ರಿ ಅಂತ ಹೇಳ್ಕೊಂಡು ಹಾರೈಸ್ತಾ ಮಾತಾಜಿಯವರು ಬಂದಿದ್ದಾರೆ, ಅವ್ರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣ.